ನನ್ನ ಹೆಸರು ಕೆವಿನ್. ಸೊ ಕೆ ಪಾಪ್ ಅಂತ ಯಾಕೆ ಇಟ್ವಿ ಅಂದ್ರೆ, ಈಗ ಕೆ ಪಾಪ್ ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬಾ ಡಿಕೋಡ್ ಮಾಡುವಂತ ಏನು ಇಲ್ಲ. ಗೂಗಲ್ ಅಲ್ಲಿ ನೋಡಿದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ ಕೆ ಪಾಪ್ ಅಂತ. ಸೊ ಈ ಲೇಟ್ 90s early 2000 ಅಲ್ಲಿ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬಾ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್, ಈ ಕೆ ಪಾಪ್ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಈ ಸಿನಿಮಾ ಮುಖಾಂತರ ಕೆ ಪಾಪ್ ಅವರ ಇಂಪ್ಯಾಕ್ಟ್ ಎಷ್ಟಿದೆ, ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ ನಾವು ಹೊರಟಿದೀವಿ. ಅದು ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದೀವಿ. ಸುಮಾರು ಪಾಯಿಂಟ್ಸ್ ಇದೆ ಅದರಲ್ಲಿ. ಲೈಫ್ ಅಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ 2 ವಿಚಾರ ತುಂಬಾ ಇಂಪಾರ್ಟೆಂಟ್. ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್. ಸೊ ಅದನ್ನ ಹೇಳಕ್ ಹೋಗ್ತಾ ಇದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿಮಾತ್ಮ ದೇವ್ರು ಅವ್ರು ಏನ್ ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ, ಕೆ ಪಾಪ್ ಅನ್ನೋ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ದೇವ್ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್. ಸೊ ಇಷ್ಟು ಹೇಳ್ಬೋದು. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ